ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ. ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್. ನಾವು ಒಪ್ಪಿಕೊಳ್ಳಲೇಬೇಕು. ಈಗ ತಾನೇ ಬಹಳಷ್ಟು ಒಳ್ಳೆಯ ಸುಸಂಸ್ಕೃತವಾಗಿರತಕ್ಕಂಥ ಒಂದು ಅಗ್ರ ಪೂಜೆ ಶ್ರೀ ಬಸವೇಶ್ವರನಿಗೆ ಹಾಗೂ ಏನು ಶ್ರೀ ಗಣೇಶನಿಗೆ, ಗೌರಿ ಗಣೇಶರಿಗೆ ಮಾಡಿದರು. ನಮ್ಮ ಅರ್ಚಕರು ಬಹಳಷ್ಟು ಒಳ್ಳೆಯ ಪೂಜೆಯನ್ನು ಈಗ ಸಮರ್ಪಿಸಿದರು. ಅದೇ ರೀತಿ ರವೀಂದ್ರನಾಥ ಕಾಮತ್ ಹಿರಿಯ ವಕೀಲರು, ಹೈಕೋರ್ಟ್ ಕರ್ನಾಟಕದಲ್ಲಿ ಅವರು ನಮ್ಮನ್ನು ಆತ್ಮೀಯವಾಗಿ ನಮ್ಮನ್ನು ಇಲ್ಲಿಗೆ ಸ್ವಾಗತಿಸಿದರು. ನಮಗಂತೂ ಬಹಳಷ್ಟು ಮನಸ್ಸು ತುಂಬಿ ಬಂದಿದೆ. ಯಾರು ಶ್ರೀ ವೆಂಕಟೇಶ್ ಕಾಮತ್ ಮೊದಲು ಈ ಏರಿಯಾದಲ್ಲಿ ಇದ್ರು, ಬಹಳಷ್ಟು ಜನಾನುರಾಗಿಯಾಗಿದ್ರು. ಹಾಗೆಯೇ ಎಂ ಜಿ ಕಾಮತ್ರವರಿದ್ರು. ಈ ಕಾಮತ್ ಫ್ಯಾಮಿಲಿ ಮತ್ತು ಪುಷ್ಪರಾಜ್ ಜೈನ್ ಬ್ರದರ್ಸ್ ಅವರ ಈ ಕುಟುಂಬದವರು ಮತ್ತು ಕೆಲವು ಗೆಳೆಯರು, ಸಂಸಾರಸ್ಥರು ಸೇರಿ ಒಂದು ಉತ್ತಮ ರೀತಿಯಲ್ಲಿ ಗೌರಿ ಗಣೇಶ ಉತ್ಸವವನ್ನು ವಿರಾಜಪೇಟೆಯಲ್ಲಿ ಈ ಬಸವೇಶ್ವರ ದೇವಸ್ಥಾನದಲ್ಲಿ ಮಾಡುತ್ತಾ ಬಂದಿದ್ದಾರೆ. ನಿಜವಾಗಲೂ ನೀವು ಖಂಡಿತವಾಗಲೂ ಅರ್ಹರು. ನಿಮಗೆ ಆ ಭಗವಂತನ, ಆ ಗೌರಿ ಗಣೇಶನ, ಹಾಗೆ ಯಾರು ನಮ್ಮ ಬಸವೇಶ್ವರನ ಅನುಗ್ರಹ, ಅನುವಾದ ನಿಮ್ಗೆಲ್ಲರಿಗೂ ಇರ್ತದೆ ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳ್ತಾ, ಬಹಳಷ್ಟು ವರ್ಷಗಳಿಂದ 5-6 ವರ್ಷಗಳಿಂದ 7-8 ವರ್ಷಗಳಿಂದ ಕಾವೇರಿ ಕಾಲೇಜಿನಿಂದ ಕಾವೇರಿ ಕಮಲಾಕ್ಷಿ ಅವರು ಪ್ರಿನ್ಸಿಪಲ್ ಆದ ಸಮಯದಿಂದ ನಮ್ಮ ಮಕ್ಕಳಿಗೆ ಕಾವೇರಿ ಕಾಲೇಜಿನ ವಿದ್ಯಾರ್ಥಿನಿ ಇದ್ದಾನೆ. ಶ್ರೀ ಗೌರಿ ಗಣೇಶ ಮತ್ತು ಬಸವೇಶ್ವರ ಈ ದೇವರ ಅನುಗ್ರಹದಿಂದ ಪಕ್ಕದ ನಮ್ಮ ಕಾವೇರಿ ಕಾಲೇಜಿನಲ್ಲಿ ಲಾ ಕಾಲೇಜ್, ಕಾವೇರಿ ಇನ್ಸ್ಟಿಟ್ಯೂಟ್ ಆಫ್ ಲಾ, ಕಾವೇರಿ ಪದವಿ ಕಾಲೇಜು ಅಂತ ಹೇಳೋದು ಪ್ರಾರಂಭ ಆಗಿದೆ. ದೇವರ ಅನುಗ್ರಹ ಅಂತ ಹೇಳೋದಕ್ಕೆ ಬಹಳಷ್ಟು ಮನಸ್ಸು ತುಂಬಿ ಬರ್ತಾ ಇದೆ. ಈಗ ಓದತಕ್ಕಂಥವರು, ಪದವಿ ಆದಮೇಲೆ ಇರತಕ್ಕಂಥ ವಿದ್ಯಾರ್ಥಿನಿಯರು, ಉದ್ಯೋಗದಿಂದ ನಿವೃತ್ತರಾಗಿರ್ತಕ್ಕಂಥವರು, ವ್ಯಾಪಾರಸ್ಥರು, ಯಾರೇ ಒಬ್ಬರು ಗ್ರಾಜ್ಯುಯೇಷನ್ ಆಗಿರೋರು ಬಂದು ಕಾವೇರಿ ಕಾಲೇಜಲ್ಲಿ ಲಾ ಅಧ್ಯಯನಕ್ಕೆ ಪ್ರವೇಶಾತಿಯನ್ನು ಪಡಿಬೋದು. ಕೊಡಗಿನಲ್ಲಿ ಪ್ರಪ್ರಥಮ ಲಾ ಕಾಲೇಜನ್ನು ಪ್ರಾರಂಭಿಸಿದ ಹೆಗ್ಗಳಿಕೆ ಈ ಕಾವೇರಿ ವಿದ್ಯಾಸಂಸ್ಥೆ, ಅದರ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಸುಗುಣಮುತ್ತಣ್ಣವರಿಗೆ ಮತ್ತು ಎಲ್ಲರಿಗೂ ಸೇರ್ತದೆ. ಬಹಳಷ್ಟು ಒಳ್ಳೆಯ ಕಾರ್ಯಕ್ರಮಗಳು ನಿಮ್ಮಿಂದ ಹೊರಹೊಮ್ಮಲಿ. ಇನ್ನು ಮುಂದಕ್ಕೂ ಕೂಡ ನಮ್ಮ ಕಾವೇರಿ ಕಾಲೇಜು ವಿದ್ಯಾರ್ಥಿನಿಯರಿಗೆ ಅವಕಾಶವನ್ನು ಕೊಡಿ, ಪ್ರತಿಭೆಯನ್ನು ಬೆಳೆಸುವುದಕ್ಕೆ ಅವಕಾಶವನ್ನು ಕೊಡಿ ಅಂತ ಹೇಳುತ್ತಾ, ಎಲ್ಲ ದೇವತೆ ನಮಗೆಲ್ಲರಿಗೂ ಒಳ್ಳೇದು ಮಾಡಲಿ, ನಿಮ್ಮ ಬಾಳು ಬಂಗಾರ ಆಗಲಿ ಅಂತೇಳಿ ಮಕ್ಕಳಿಗೆ ಒಂದು ಆಶೀರ್ವದಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಒನ್ಸ್ ಅಗೇನ್ ನಮ್ಮ ಹೇಳ್ತೇನೆ. ಹಾಗೆ ನನ್ನ ಮತ್ತು ನನ್ನ ಬಾಳ ಸಂಗಾತಿಯನ್ನು ಇವತ್ತು ಒಂದು ಗೆಸ್ಟ್ ಆಗಿ ಇಲ್ಲಿ ಕರೆದು ನೀವು ನಮ್ಮನ್ನು ಅಭಿನಂದನೆ ಮಾಡಿದ್ದೀರಿ. ಅದಕ್ಕಾಗಿ ಸಹ ನಾನು ನಿಮಗೆ ನಮಸ್ಕರಿಸ್ತಾ, ಮತ್ತೆ ಈ ನಮ್ಮ ಮಕ್ಕಳನ್ನು, ನಮ್ಮ ಕಾವೇರಿ ಕಾಲೇಜಿನ ಮಕ್ಕಳನ್ನು ನಮ್ಮ ಕಾಲೇಜಿನ ಉಪನ್ಯಾಸಕರಾದ ಕಲ್ಚರಲ್ ಕಮಿಟಿಯ ಹೆಡ್ ಆದ ಅಕ್ಷಿತಾ ಅವರು, ಮತ್ತೆ IQAC ಕೋಆರ್ಡಿನೇಟರ್ ಆದ ಪ್ರಿಯಾ ಅವರು, ನಿರ್ಮಿತಾ ಅವರು, ಸೋಮಣ್ಣನವರು ಎಲ್ಲ ಸೇರಿ ತುಂಬಾ ಪ್ರೋತ್ಸಾಹ ನೀಡಿದ್ದಾರೆ. ಅವರಿಗೂ ಸಹ ನಾನು ಧನ್ಯವಾದಗಳನ್ನು ಹೇಳ್ತಾ, ನಾನು ಒಂದೇ ಒಂದು ಹೇಳಲು ಇಷ್ಟಪಡ್ತೇನೆ. ಏನಂದ್ರೆ, ಇಷ್ಟು ಹತ್ರ ನಮ್ಮ ಒಂದು ಕಾಲೇಜ್ ಇದೆ. ನಮ್ಮ ಕಾಲೇಜಿನಲ್ಲಿ ಮಕ್ಕಳ ಸಂಪೂರ್ಣ ಅಭಿವೃದ್ಧಿಗೆ ನಾವು ಶ್ರಮಿಸ್ತಾ ಇದ್ದೇವೆ. ನೀವೆಲ್ಲರೂ ನಿಮ್ಮ ಮಕ್ಕಳನ್ನ ನಮ್ಮ ಕಾಲೇಜಿಗೆ ಸೇರಿಸಬೇಕು, ಅವರ ಒಂದು ಬೆಳವಣಿಗೆಗೆ ನೀವು ಸಾಥ್ ನೀಡಬೇಕು ಅಂತ ಹೇಳ್ತಾ ನನ್ನ ಒಂದು ಪುಟ್ಟ ಭಾಷಣವನ್ನು ನಿಲ್ಲಿಸ್ತೇನೆ. ನಮಸ್ಕಾರ. ಕಾವೇರಿ ಕಾಲೇಜ್ ಬಗ್ಗೆ ಬುದ್ಧಪ್ಪನವರು ಸ್ವಲ್ಪ ಎರಡು ಮಾತಾಡಿದ್ರು. ಆ್ಯಕ್ಚುಲಿ ಈ ಕಾವೇರಿ ಕಾಲೇಜ್ ಅದಕ್ಕೆ ಫೌಂಡೇಶನ್ ಅಂದರೆ ಮೊದಲು ಅದನ್ನು ಪ್ರಸ್ತಾಪ ಮಾಡಿದವರೇ ಈಗ ಈ ವೇದಿಕೆಯಲ್ಲಿರೋ ಬುದ್ಧಪ್ಪನವರು. ಅವರೀಗ ಮಾಜಿ ಆಗಿದ್ದಾರೆ, ಈಗ ನಾನು ಹಾಲಿಯಾಗಿದ್ದೇನೆ.
ಅವರು ಮಾಜಿ ಆಗಿರುವಾಗ ಅಂದರೆ ಅವಾಗ ಅವರು ಪ್ರೆಸಿಡೆಂಟ್ ಆಗಿರುವಾಗ ಅವರೊಂದು ಅನಿಸಿಕೆಯನ್ನು ಕಳೆದ ಮಾಸದಲ್ಲಿ ಹೇಳಿದರು. ಕೊಡಗಿಗೆ ಒಂದು ಎಲ್ಲ ಕಾಲೇಜುಗಳಿದ್ದಾರೆ, ಇಂಜಿನಿಯರಿಂಗ್ ಇದೆ, ಮೆಡಿಕಲ್ ಇದೆ, ಅಗ್ರಿಕಲ್ಚರ್ ಇದೆ, ಡೆಂಟಲ್ ಕಾಲೇಜ್ ಇದೆ, ನಮಗೆ ಅವಶ್ಯ ಒಂದು ಲಾ ಕಾಲೇಜ್ ಬೇಕು ಅಂತ ಹೇಳ್ಕೊಂಡು ಒಂದು ನಮ್ಮ ಎಲ್ಲರ ಕೊಡಗಿನ ಎಲ್ಲ ಪ್ರತಿಯೊಬ್ಬರ ಒಂದು ಆಶೆ ಮತ್ತು ಆಕಾಂಕ್ಷೆ ಆಗಿತ್ತು. ಅದೇ ಪ್ರಕಾರ ಅವರ ಅನಿಸಿಕೆಯನ್ನು ಅವರು ಮತ್ತು ವೇದಿಕೆಯಲ್ಲಿ ಹೇಳಿದ ಪ್ರಕಾರ ಅದರ ಮುಂದಿನ ಸ್ಟೆಪ್ ಅಂದರೆ ಮುಂದಿನ ಭಾಗವಾಗಿ ಈಗ ಇರುವ ಆಡಳಿತ ಮಂಡಳಿಯವರು ಲಾ ಕಾಲೇಜ್ KBV ಅವರ ಸಂಯೋಗದೊಂದಿಗೆ ನಾವೀಗ ಪ್ರಾರಂಭ ಮಾಡಿದ್ದೇವೆ. ಅದಕ್ಕೆ ಅಡ್ಮಿಷನ್ ಸ್ಟಾರ್ಟ್ ಆಗಿದೆ. ಅದಕ್ಕೆ ನಮ್ಮ ದೇವತೆಗಳು ಅನುಗ್ರಹಿಸಿ ಆ ಕಾವೇರಿ ಕಾಲೇಜನ್ನು ಉನ್ನತ ಮಟ್ಟಕ್ಕೆ ಏರಿಸಿಕೊಂಡು ಹೋಗಬೇಕಂತ ತಿಳ್ಕೊಂಡು ನಾನು ನನ್ನ ಮನವಿಯನ್ನು ಆ ಭಗವಂತನಿಗೆ ಅರ್ಪಿಸ್ತಾ ಇದ್ದೇನೆ. ನಾನು ಈ ವಿರಾಜಪೇಟೆಯಲ್ಲಿ ಜನ್ಮಭೂಮಿಯೂ ಅಷ್ಟೇ, ನಾನು ಕರ್ಮಭೂಮಿಯೂ ಅಷ್ಟೇ. ನಾನು ಹುಟ್ಟಿ ಬೆಳೆದೆಲ್ಲ ಇದರಲ್ಲಿ. ಆವಾಗ ನಮಗೆ ಭಯ ಗೊತ್ತೇನಿಲ್ಲ. ನಮಗೆ ಇಲ್ಲಿ ಬರೀ ಲಾಡು ಉಂಡೆ ಮತ್ತು ಪ್ರಸಾದ ಮಾತ್ರ ನಮಗೆ ಯೋಚನೆ ಇದ್ದೀವಿ. ಕಿವಿಯಲ್ಲಿ ನಿಂತ್ಕೊಳ್ತೀವಿ. ಆವಾಗ ಈ ವೆಂಕಟೇಶ್ ಕಾಮತ್ ಅವರ ಇವ್ರ ಮಕ್ಕಳ ತಂದೆಯರು ಮತ್ತೆ ನಮ್ಮ ದೇವರಾಜ್ ಅವರು ಇವರೆಲ್ಲ ಅವಾಗ ಇರುವಾಗ ನಾವು ಅವರಿಗೆ ನಮಸ್ ಹೊಡೆಯೋದು. ಯಾಕೆಂದ್ರೆ ನಮ್ಮನ್ನ ಸ್ವಲ್ಪ ಮುಂದೆ ಕಳಿಸಿ ಏನಾದ್ರು ಪ್ರಸಾದ ಕೊಡ್ಲಿದ್ದು. ನಾನು ನೇಮಿರಾಜ್ ಅವರನ್ನು ಹೇಳುವಾಗ ನನಗೆ ಮನಸ್ಸಿಗೆ ಬರುತ್ತೆ, ವಿರಾಜಪೇಟೆಯಲ್ಲಿ ಹೈಯೆಸ್ಟ್ ಪಾಸ್ಬುಕ್ ಇದ್ದಿದ್ದು ಅವ್ರ ಕೈಯಲ್ಲಿ ಆಗಿನ ಕಾಲದಲ್ಲಿ. ಎಲ್ಲ ಬ್ಯಾಂಕಿನ ಕ್ಯಾಶ್ ತೀರಾ ಅವ್ರ ಕೈಲೇ ಇತ್ತು ಅಂತ ಕಾಣಿಸ್ತಾರೆ. ದೇವರಿಂದ ಅದು ಆ ಮಕ್ಕಳಿಗೆ ಕಂಟಿನ್ಯೂ ಆಗಿರ್ಬೋದು ಅಂತ ಹೇಳ್ಕೊಂಡು ಹೇಳ್ತೇನೆ. ಅದು ಆಗ್ಲಿ ಅಂತ ಹೇಳ್ಕೊಂಡು ನಾನು ಪ್ರಾರ್ಥಿಸ್ತೀನಿ. ಮತ್ತೆ ನಮ್ಮ ವೆಂಕಟೇಶ್ ಕಾಮತ್ರವರು ಅವರೀಗ ಇಲ್ಲ, ಇಸ್ ದ ಬೆಸ್ಟ್. ಅಂದರೆ ನನ್ನ ತಂದೆ ಕಾಲದಲ್ಲೇ ಅವರು ಭಾಳ ಅನ್ಯೋನ್ಯವಾಗಿ ಮತ್ತು ನಾವು ಇಮಿಡಿಯೇಟ್ಲಿ ವಿ ಆರ್ ಆಲ್ ಫ್ಯಾಮಿಲಿ ಫ್ರೆಂಡ್ಸ್ ಆಗಿದ್ದೇವೆ. ನಮ್ಗೆ ನಿಜವಾಗ್ಲೂ ಈ ಗೌರಿ ಗಣೇಶ ಹಬ್ಬ ಅಂತ ಹೇಳ್ಕೊಂಡು ಹೇಳುವಾಗ ನನಗೆ ಹಳೆಯ ಎಲ್ಲ ವಿಷಯಗಳೆಲ್ಲ ತುಂಬ ಮನಸ್ಸಿಗೆ ಬರುತ್ತೆ. ಹಾಗಿದ್ದಲ್ಲ ಒಂಥರ ಮನೆಯಂತೆಲ್ಲ ಜುಮ್ಮ ಇರುತ್ತೆ. ಆದರೆ ನಿಜವಾಗ್ಲೂ ಇವತ್ತು ಒಂದು ಆಸ್ಪತ್ರೆಯಲ್ಲಿ ನನಗೆ ಕಳಿಸಿದ್ದಾರೆ. ನಾನು ನಿಜವಾಗ್ಲೂ ಹೃತ್ಪೂರ್ವಕವಾಗಿ ನಿಮಗೆಲ್ಲರಿಗೂ ನಾನು ಅನಂತನಂದ ವಂದನೆಯನ್ನು ಹೇಳಿ ನನ್ನ ಚಿಕ್ಕ ಭಾಷಣ, ನಿಮಗೆ ಬೋರಾಗ್ಬೋದು, ಚಿಕ್ಕ ಭಾಷಣ ನಾನು ಮುಗಿಸ್ತೀನಿ. ನಮಸ್ತೆ ಎಲ್ಲರಿಗೂ. ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಜಗದೀಶ್, ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.